ಕಳೆದ ತಿಂಗಳು 22ನೇ ತಾರೀಕು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಒಂದು ದುರ್ಘಟನೆ ಏನಿತ್ತು, 28 ಜನ ಭಾರತೀಯರು ಒಳಗೊಂಡಂತೆ 3 ಜನ ಕನ್ನಡದ ಕುಟುಂಬಗಳು ಯಾವ ಒಂದು ಪರಿಸ್ಥಿತಿಯನ್ನ ಎದುರಿಸಿದ್ರು ಅಂತಕ್ಕಂಥದ್ದನ್ನ ನೋಡಿದ್ದೇವೆ. ಅದಕ್ಕೆ ತಕ್ಕವಾಗೆ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಬಹಳ ದಿಟ್ಟವಾದಂತ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ. ಬಲವಾದಂತ ಒಂದು ದೃಢ ಸಂಕಲ್ಪವನ್ನ ತೊಟ್ಟು ನಿನ್ನೆ ದಿನ ಆಪರೇಷನ್ ಸಿಂಧೂರಿ ಅಂತಕ್ಕಂಥದ್ನ ಇವತ್ತೇನ್ ಮಾಡಿದ್ದಾರೆ. ಬಹುಶಃ ಇವತ್ತು ಇಡೀ ಭಾರತೀಯನು ಕೂಡ ಇಡೀ ದೇಶ ಇವತ್ತು ಕೊಂಡಾಡ್ತಕ್ಕಂಥ ಒಂದು ಕ್ಷಣ. ನಿನ್ನೆ ದಿನ ಏನು ಅವರ ಮನೆಯವ್ರನ್ನ ಕಳ್ಕೊಂಡಿರ್ತಕ್ಕಂಥ ಆ ಒಂದು ಹೆಣ್ಣುಮಗಳ ಹಣೆ ಮೇಲೆ ಇದ್ದಂತ ಆ ಒಂದು ಕುಂಕುಮವನ್ನ ಏನು ಅಳಿಸಿದ್ರು, ಅದನ್ನ ಇವತ್ತು ನಿನ್ನೆ ದಿನ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳ ಒಂದು ಏನು ತಾಕೀತ್ ಮೇರೆಗೆ ನಿನ್ನೆ ದಿನ ಆದಂತ ಈ ಒಂದು ಆಪರೇಷನ್ ಸಿಂಧೂರಿ ಏನಿದೆ, ನಿಜಕ್ಕೂ ಕೂಡ ಪ್ರತಿಯೊಬ್ಬ ಭಾರತೀಯನು ಇವತ್ತು ಮೆಚ್ಚುಗೆ ಪಡಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಸಿಂಧು ನದಿ ಬಗ್ಗೆ ಕೂಡ ಮೊನ್ನೆ ದಿನ ಕೆಲವೊಂದಷ್ಟು ಚರ್ಚೆಯನ್ನ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಮೊದಲನೇ ದಿನವೇ ಹೇಳಿದ್ದಾರೆ. ಸಿಂಧು ನದಿ ಅಂತಕ್ಕಂಥದ್ದು ಇವತ್ತು ನಮ್ಮ ಭಾರತ ಮೂಲದಿಂದ ಇವತ್ತು ಪಾಕಿಸ್ತಾನಕ್ಕೆ ಏನು ಹರಿದು ಹೋಗುತ್ತೆ. ಇವತ್ತು ಅದನ್ನ ಕೂಡ ಇವತ್ತು ಹತ್ತತ್ರ 80% ಜನ ಇವತ್ತು ಪಾಕಿಸ್ತಾನರು ಆ ಸಿಂಧು ನದಿ ಮೇಲೆನೆ ಇವತ್ತು ಅವಲಂಬಿತರಾಗಿ ಜೀವನ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಇವತ್ತು ಒಂದು ರಿಸರ್ವ್ ಅಲ್ಲಿ ಇಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅದನ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು ಕೆಲವೊಂದಷ್ಟು ಚುರುಕು ಮೂಡಿಸ್ತಕ್ಕಂಥ ಕೆಲಸ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಮಾಡಿದ್ದಾರೆ. ಇದಕ್ಕೆ ನಾವೆಲ್ಲರೂ ಸ್ವಾಗತ ಮಾಡ್ತೇವೆ. ಕಾಂಗ್ರೆಸ್ಸಿಗರ ಮನಸ್ಥಿತಿಯನ್ನ ನಾವು ಅಳಿಬಹುದು. ಇವತ್ತು ದೇಶದಲ್ಲಿ ಎಲ್ಲಾ ಕಡೆ ಶ್ಲೋಕಾಚರಣೆಯನ್ನ ನೋವಿನಿಂದ ನಾವು ಮಾಡಬೇಕಾದಂತ ಸಂದರ್ಭದಲ್ಲಿ ಇಲ್ಲೇ ನಮ್ಮ ಜಿಲ್ಲೆನಲ್ಲೇ ತಗೊಳ್ಳಿ, ಒಬ್ಬ ಮಹಾನ್ ಭಾವ ಸೀರೆ ಹಂಚ್ಕೊಂಡು ಆ ಸೀರೆ ಹಂಚಕ್ ಹೋಗಿ ಅದ್ಯಾವುದೋ ಒಂದು ಸಣ್ಣ ಪಾಪು ಬಹುಶಃ ನಮಗಿರ್ತಕ್ಕಂಥದ್ದು ಅದು ಮುಚ್ಚೋಯ್ತು ವಿಚಾರ ಇಲ್ಲಿವರೆಗೂ ಹುಡುಕ್ಲಿಕ್ಕೆ ಆಗಿಲ್ಲ. ಏನ ನೂಕುನುಗ್ಲು ಅಂತಾರಾಷ್ಟ್ರೀಯ ಮಹಿಳೆ ದಿನಾಚರಣೆ ಮಾಡ್ಕೊಂಡು ಸರ್ಕಾರಿ ಕಾರ್ಯಕ್ರಮ ಅಂತಕ್ಕಂಥದ್ದು ಏನು ಹೇಳಿದ್ರು, ಆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಾಪ ಕೆಲವೊಂದಷ್ಟು ಹೆಣ್ಮಕ್ಳು ಜಿಲ್ಲಾದ್ಯಂತ ಕರೆ ತಂದಿದ್ರು ಬಸ್ಸಲ್ಲಿ. ಅವ್ರು ಏನೋ ಸೀರೆ ಸಿಗುತ್ತೆ ಅಂತ ಒಂದು ಖುಷಿಗೆ ಬಂದಿದ್ರು. ಆ ಸೀರೆನೂ ನಾನು ನೋಡಿದೆ ಫೋಟೋ. ನಾನು ಒಂದು ಮಾತು ಹೇಳ್ತೇನೆ, ಇವತ್ತು ಮಾಧ್ಯಮದ ಮೂಲಕ ಈ ನಾಡಿನ ಹೆಣ್ಮಕ್ಳು ಕೈ ಜೋಡಿಸ್ತೀನಿ. ತಾಯಿ, ಸೀರೆಯನ್ನ ತಗೊಳ್ತಕ್ಕಂಥದ್ದು, ಸೀರೆಯನ್ನ ಕೊಡ್ತಕ್ಕಂಥದ್ದಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ನಿಮ್ಮ ಮನೆಯವರಿಗೆ ಮಾತ್ರ. ಇನ್ಯಾವನೋ ಮೂರನೇವನ್ ಬಂದು ಸೀರೆ ಕೊಡ್ತೀನಿ ಇನ್ನೊಂದು ಕೊಡ್ತೀನಿ ಅಂದ್ರೆ ದಯಮಾಡಿ ಇಂಥ ಕಾರ್ಯಕ್ರಮಗಳನ್ನ ದಯವಿಟ್ಟು ಹೋಗ್ಲಿಕ್ಕೆ ಹೋಗ್ಬೇಡಿ. ಆಮೇಲೆ ಅವತ್ತಾದಂತ ಘಟನೆ ಏನು ಶೌಚಾಲಯದ ವ್ಯವಸ್ಥೆ ಇಲ್ಲ, ಕುರ್ಚಿ ವ್ಯವಸ್ಥೆ ಇಲ್ಲ, ಊಟದ ವ್ಯವಸ್ಥೆ ಇಲ್ಲ, ಯಾವ್ಯಾವ ರೀತಿ ಅವ್ಯವಸ್ಥೆಗಳಾಯ್ತು ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ, ತಾವೇ ತೋರಿಸಿದಿರಣ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ನವ್ರಿಗೆ ಏನ್ ಅಶಾಂತಿ ಅಂತೆ, ಇನ್ನೆಷ್ಟು ಶಾಂತಿಯುತ ಹೋಗ್ಬೇಕಂತೆ ಭಾರತೀಯರು, ಇನ್ನೆಷ್ಟು ಶಾಂತಿಯುತ ಹೋಗ್ಬೇಕಂತೆ ಸರ್. ಪ್ರತಿಯೊಬ್ಬ ಭಾರತೀಯನು ಇವತ್ತು ಮೆಚ್ತಾ ಇದ್ದಾನೆ. ಪ್ರತಿಯೊಬ್ಬ ಭಾರತೀಯನಲ್ಲೂ ಇವತ್ತು ಒಳಗಡೆ ಆಕ್ರೋಶ ಇದೆ, ಬೆಂಕಿ ಇದೆ, ನೋವಿದೆ. ಅದಕ್ಕೆ ಉತ್ತರ ಕೊಡಿ ಅಂತ ಪ್ರಧಾನ ಮಂತ್ರಿಗಳು ಕೇಳಿದಾಗ ನನ್ನ ಉತ್ತರ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾದಂತ ಪಾತ್ರ ಇಬ್ರು ಹೆಣ್ಮಕ್ಳು ವಹಿಸಿದ್ದಾರೆ. ನನ್ನ ಆಪರೇಷನ್ ನಲ್ಲಿ ಅದ್ಯಾವುದೋ ಕಾಂಗ್ರೆಸ್ನ ಸಚಿವರು ಅದೆಂತದೋ ಬಾಂಬ್ ಕಟ್ಕೊಂಡು ಹೋಗ್ಬಿಡ್ತೀನಿ, ಈ ಬಾಂಬ್ ಕಟ್ಕೊಂಡು ಹೋಗೋ ಮನಸ್ಥಿತಿ ಇರ್ತಕ್ಕಂಥದ್ದು ಅದು ಎಲ್ಲಿಂದ ಬಂತು? ಹೇಳಿದಂತ ವ್ಯಕ್ತಿಗೆ ಮಾತೆತ್ತಿದ್ರೆ ಬಾಂಬು ಅಂತಾರ ಅವರು.